ಏನು ನೀನು ಹೇಳೋ ಮಾತು ಸತ್ಯವೇನೋ? ಯಾಕೋ ನಿನಗೆ ತಲೆ ಕೆಟ್ಟು ಹೋಗಿದೀನೋ? ಮನೆಯಲ್ಲಿ ಎಲ್ಲರಿಗೂ ಬೇಡವಾದ ಹೆಣ್ಣು ನಿನಗೆ ಬೇಕಾಗಿದೆಯಾ? ತಲೆ ನನಗೆ ಕೆಟ್ಟಲತ್ತಿಗೆ. ಮನೆಯಲ್ಲಿ ಬೆಳೆದಿನಂತ ಮೈದುನರನ್ನು ಮದುವೆ ಮಾಡದೆ ಬಿಟ್ಟು ಅಣ್ಣ ನೀನು ಸೇರಿ ಹಣವನ್ನು ನೀರಿನಂತ ಖರ್ಚು ಮಾಡುತ್ತಾ ಚಕ್ಕಂದ ಮಾಡುತ್ತಿರಲ್ಲ. ಅದಕ್ಕಾಗಿ ನನಗೆ ಬೇಕಾದ ಹೆಣ್ಣನ್ನು ನಾನೇ ಸೆಲೆಕ್ಟ್ ಮಾಡಿಕೊಂಡೆ. ತಪ್ಪಿದತ್ತಿಗೆ ಏನಂದೆ? ಮೈ ಮೇಲೆ ಜ್ಞಾನ ಇದೆಯಲ್ಲ ನಿನಗೆ? ಅತ್ತಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾ ನಾನು ನಿಮ್ಮನ್ನ ಚಕ್ಕಂದ ಆಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಿನಗೆ ಸ್ವಲ್ಪ ಮನಸ್ಸಾಕ್ಷಿ ಅನ್ನೋದಿದೆಯೇನೋ? ನನ್ನನ್ನು ಮದುವೆಯಾಗುವುದರಿಗೆ ನನ್ನ ಕಪಾಳಕ್ಕೆ ಹೊಡೆದ ಏನು ಮಾಡುತ್ತಿದ್ದೆ? ಯಾರ ಎದುರುಗಡೆ ನಿಂತ ಈ ರೀತಿ ಉದ್ದಟತನದಿಂದ ಮಾತನಾಡುತ್ತಿರುವೆ ಎಂದು ಸ್ವಲ್ಪ ವಿಚಾರ ಮಾಡಿ ನೋಡು. ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ಅಣ್ಣ ಅತ್ತಿಗೆ ಅವರ ಎದುರುಗಡೆ ನಿಂತು ಈ ರೀತಿ ಮಾತನಾಡುತ್ತಿರುವೆಯಲ್ಲ, ಈ ಸಂಬಂಧ ನಮಗೆ ಒಪ್ಪಿಗೆ ಇಲ್ಲವೋ? ಇಲ್ಲ. ವಯಸ್ಸಿಗೆ ಬಂದ ನನಗೆ ಮದುವೆ ಆಗುವಕ್ಕಿಲ್ಲವೆಂದು ನಿಮ್ಮೆಲ್ಲರ ಅಭಿಪ್ರಾಯವಾದರೆ ಅದು ಈ ಕಟುಕನ ಮನೆಯ ಹೆಣ್ಣನ್ನು ನನ್ನ ಮನೆಯ ಸೊಸೆಯನ್ನಾಗಿ ಸ್ವೀಕರಿಸಲಾರೆ. ಈ ಮದುವೆ ನನಗೆ ಒಪ್ಪಿಗೆ ಇಲ್ಲವೋ? ನನಗೆ ಒಪ್ಪಿಗೆ ಇಲ್ಲ. ವಯಸ್ಸಿಗೆ ಬಂದ ನನಗೆ ಮದುವೆ ಆಗುವ ಹಕ್ಕಿಲ್ಲವೆಂದು ನಿಮ್ಮೆಲ್ಲರ ಅಭಿಪ್ರಾಯವಾದರೆ ನಿಮ್ಮ ಒಪ್ಪಿಗೆ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ವಾಸುವರ್ಣ, ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಬೇಡ ಸುನಿಲ, ನಿಮ್ಮ ಅಣ್ಣ ತಮ್ಮಂದಿರೇ ಹೊಂದಿಕೊಂಡಿದ್ದರೆ ಅಷ್ಟೇ ಸಾಕು. ನಮ್ಮಿಂದ ನೀವೆಲ್ಲರೂ ಬೇರೆ ಆಗೋದು ಬೇಡಪ್ಪ. ಈ ಹೊಲಸು ತುಂಬಿ ಮಲಿನವಾದ ಕೈಗಳಿಂದ ಕೊಟ್ಟಿ ನಿನ್ನ ಪ್ರೆಸೆಂಟೇಶನ್ ಕಾಲಲ್ಲಿರುವ ಚಪ್ಪಲಿಯ ಸಮಾನ. ಮರ್ಯಾದೆ ಕೊಟ್ಟು ಹೇಳುವೆ, ಇದನ್ನು ತೆಗೆದುಕೊಂಡು ಹೋಗಿ ದಾರಿಯಲ್ಲಿರುವ ಭಿಕ್ಷಕನಿಗೆ ಕೊಡು. ಆತನು ಏಕೆಂದು ಕೇಳಿದರೆ ಒಂದು ಸಂಸಾರವನ್ನೇ ಒಡೆದು ನಮ್ಮ ಸಂತೋಷಕ್ಕಾಗಿ ಎಂದು ಹೇಳು. ಆ ಭಿಕ್ಷಕನು ಸಂತೋಷದಿಂದ ಇಸಿದುಕೊಂಡರೆ ಸರಿ, ಇಲ್ಲದಿದ್ದರೆ ಆತನ ಪಾದದಲ್ಲಿಯೇ ಪಾದರಕ್ಷೆಯಿಂದ 2 ಏಟು ಹಣೆಗೆ ಹೊಡಿಸಿಕೊಂಡು ಹಣೆಯಲ್ಲಿ ರಕ್ತ ಸೋರಿಸಿಕೊಳ್ಳುತ್ತಾ ಮನೆಗೆ ಹೋಗು. ನನ್ನ ಕಣ್ಮುಂದೆ ನಿಲ್ಲಬೇಡ. ಫಸ್ಟ್ ಯು ಗೆಟ್ ಔಟ್. ರೆಡಿ ಫುಲ್. ಐ ಸೇ ಗೆಟ್ ಔಟ್. ಸಮಾಧಾನ ತಂದುಕೋ ಬಸವರಾಜ್, ಸಮಾಧಾನ ತಂದುಕೋ ಸುನಿಲ. ಸುನಿಲ ಎಷ್ಟೇ ಆಗಲಿ ನಮ್ಮ ಹೊರ ಹುಟ್ಟಿದವನು, ಮೇಲಾಗಿ ಮದುವೆಯಾಗಲು ಕೇಳುತ್ತಿದ್ದಾನೆ. ಅವನಿಗೆ ಯಾವ ಇಲ್ಲ ಸಲ್ಲದ ಶಬ್ದಗಳನ್ನು ಹಾಡಬೇಡ. ನೋಡಪ್ಪ, ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೋ. ನೀನು ಚಿಕ್ಕವನು, ಒಂದು ಮಾತಾಡುತ್ತಾನೆ, ಅದಕ್ಕೆ ಇಷ್ಟೊಂದು ಕೋಪಿಸ್ಕೊಳ್ಬೇಡ. ಸಮಾಧಾನ ತಂದು. ಸಮಾಧಾನ ಎಲ್ಲಿದೆಯಮ್ಮ? ಸಮಾಧಾನ ಸಮಾಧಾನ ಎನ್ನುವ 4 ಅಕ್ಷರಗಳ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ವಿಷವಿಕ್ಕದ ಲೆಕ್ಕಿ ದೊಡ್ಡವರನ್ನಾಗಿ ಬೆಳೆಸಿದ ಈ ಕರುಣಾಳ ಮೂರ್ತಿಯಲ್ಲಿ ಅಡಗಿದೆ ಸಮಾಧಾನ. ಮಕ್ಕಳಿಲ್ಲದಿದ್ದರೂ ನನ್ನ ತಮ್ಮಂದಿರೇ ಮಕ್ಕಳೆಂದು ಜೋಪಾನ ಮಾಡಿದ ಈ ಸಹೃದಯದವನಿಗಿದೆ ಸಮಾಧಾನ. ಮೈದುನರನ್ನೇ ನನ್ನ ಮಕ್ಕಳೆಂದು ಜೋಪಾನ ಮಾಡಿ ಭಾರತಾಂಬೆಯ ಮಡಿಲಲ್ಲಿ ಬೆಳೆದು ಗರತಿ ಎಂಬ ಕುಂಕುಮವನ್ನಿಟ್ಟು ನಿನ್ನಂತ ನಾರಿಯ ಹೃದಯದಲ್ಲಿ ಅಡಗಿದೆ ಸಮಾಧಾನ. ಇಂಥ ವಿಶಾಲವಾದ ಹೃದಯದವರನ್ನು ಬಿಟ್ಟು ಇಲ್ಲಿ ನಿಂತಿರುವನು ನೋಡುವ ಹೊತ್ತಿಗೆ ಕಲ್ಲಿನಂತೆ. ಅನ್ನ ಬಿಟ್ಟು ಜೋಪಾನ ಮಾಡಿದವರನ್ನು ಬಿಟ್ಟು ಅದ್ಯಾವರ ದಾರಿ ಹೋಗರನ್ನು ಮಾತು ಕಟ್ಟಿಕೊಂಡು ಒಡ ಹುಟ್ಟಿದವರ ವಿರುದ್ಧ ಪಿತೂರಿ ಮಾಡುವ ಇಂಥ ಕಟುಕನಿಗೆ ಎಲ್ಲಿಂದ ಬರಬೇಕು ಹೊತ್ತಿಗೆ ಸಮಾಧಾನ. ಮಿಸ್ಟರ್, ನಿಮಗೆ ಹೇಳಿದ್ದು ಇಲ್ಲಿಂದ ಬೇಗನೆ ಹೊರ ಬೀಳಿರೆಂದು. ಹೊರ ಬೀಳಿರ ಅಥವಾ ಹೊರ ತಪ್ಪಿಸಬೇಕು. ನಿನ್ನಂತ ಏಕಚಿತ್ತ ಮನುಷ್ಯನಿಂದ ಹೊರದಬ್ಬಿಸ್ಕೊಂಡು ಹೋಗಲು ನಾನೇನು ಬಿಕಾರಿ ಅಲ್ಲ. ಹೋಗೋ ಮೊದಲು ಒಂದು ಮಾತನ್ನು ಹೇಳ್ತೀನಿ, ನೆನಪಲ್ಲಿಟ್ಟುಕೋ ಬಸವರಾಜ್. ಈಗ ನೀನು ಹೊರದಬ್ಬಲು ಸುಲಭವಾದ ಕೆಲಸ. ಇದೇನು ಉಂಟಾದ ಪರಿಸ್ಥಿತಿ ಒಂದಲ್ಲ ಒಂದು ನಿನಗೆ ಉಂಟಾಗದೆ ಮಾಡಿದ್ದರೆ ನನ್ನ ಹೆಸರು ಜಗನ್ನಾಥನಿಯಲ್ಲ, ಹೊರತ್ತೇನೆ.
ಹೋಗೋಣ. ಏನು ಜಗನ್ನಾಥ್, ಇಲ್ಲಿಯೇ ನಿಲ್ಲರಿ. ಇವನೇನು ಮಾಡುವುದನ್ನು ನಾನು ನೋಡಿಕೊಳ್ಳುವೆ. ಅಣ್ಣ, ಹಿರಿಯವನಾದ ನಿನ್ನೊಂದು ಮಾತು ಕೇಳಿ ಹೋಗಬೇಕೆಂದು ಆಶಿಸುವೆ. ನಾನು ನಿನ್ನ ತಮ್ಮ ನಿಜ, ಆದರೆ ನಾನೀಗ ಪ್ರೀತಿಸುತ್ತಿರುವ ಸುವರ್ಣ ನನ್ನ ಮಡದಿಯಾಗಿ ಈ ಮನೆಯ ಸೊಸೆಯಾಗಿ ಬರಬೇಕೆಂಬುದು ನನ್ನ ಆಸೆ ಅಣ್ಣ. ಈ ನನ್ನ ಆಸೆಗೆ ಯಾರಾದರೂ ವ್ಯತಿರಿಕ್ತವಾಗಿ ನಡೆದಿದ್ದೆ ಆದರೆ ಇಲ್ಲಿಯವರೆಗೆ ಸಹೋದರನಾಗಿದ್ದ ನಾನು ಸಹೋದರತ್ವ ಸಂಬಂಧವನ್ನು ಅರೆತೆಗೆದು ಯಾರ ಒಪ್ಪಿಗೆಯನ್ನು ಪಡೆದ ರಿಜಿಸ್ಟರ್ ಮ್ಯಾರೇಜ್ ಬರವೆ. ಅದಕ್ಕಾಗಿ ನಿನ್ನ ಅಭಿಪ್ರಾಯ ಕೇಳುತ್ತಿರುವಣ್ಣ. ಸುನಿಲಾ, ನೀವಿಬ್ಬರು ನನ್ನ ತಮ್ಮಂದಿರ ಕಂಡ್ರು ನನ್ನ ಮಕ್ಕಳ ಸಮಾನತೆಯ ದೃಷ್ಟಿಯಲ್ಲಿತ್ತು. ತಾಯಿ ಇಲ್ಲದ ತಬ್ಬಲಿಗಳಾದ ನಿಮ್ಮನ್ನು ಸೆರವಿ ವಿದ್ಯಾವಂತರಾಗಿ ನಿಮ್ಮನ್ನೇ ನೋಡಿ